ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಕ್ರಿಸ್ಪಿಯಾದ ಸ್ನ್ಯಾಕ್ಸ್. ನೋಡುವಾಗಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ಲ. ನಾನು ಮಾಡುವ ಎಲ್ಲ ಸ್ನ್ಯಾಕ್ಸ್ ಕೂಡಗೂ ಎಲ್ಲರೂ ಕೇಳ್ತಾ ಇರ್ತಾರೆ ಹೆಸರು ಏನು ಇದ್ರದಂತ ಹೇಳಿ. ನೀವೇ ಹೆಸರು ಕೊಡಿ ಯಾವುದಾದ್ರೂ ಒಂದು, ಯಾಕೆಂದರೆ ಇದಕ್ಕೆ ನಾನೇ ಮಾಡೋದು ಮನೆಯಲ್ಲಿ. ಹಾಗಾಗಿ ಓಕೆ, ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಒಮ್ಮೆ ತಿಂದರೆ ಪದೇ ಪದೇ ಇದನ್ನು ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನೋಡಿ ಒಳಗಡೆ ಎಷ್ಟು ಸಾಫ್ಟ್ ಇರುತ್ತೆ, ಹೊರಗಡೆ ಕ್ರಿಸ್ಪಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಒಮ್ಮೆ ನೀವು ಟ್ರೈ ಮಾಡಿ. ಆಮೇಲೆ ನೋಡಿ ಮನೆಯಲ್ಲೆಲ್ಲರೂ ಅವತ್ತು ಮಾಡಿದ್ರಲ್ಲ ಸ್ನ್ಯಾಕ್ಸ್, ಅದನ್ನೇ ಮಾಡಿಕೊಡಿ ಅಂತ ಕೇಳ್ತಾರೆ. ಓಕೆ, ಇವಾಗ ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಫಸ್ಟಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಸ್ವಲ್ಪ ಆಯಿಲನ್ನು ಹಾಕಿದ್ದಕ್ಕೆ ನಾನಿಲ್ಲಿ ಚಿಕನ್ ಯೂಸ್ ಮಾಡಿದ್ದೀನಿ. ಸಣ್ಣದಾಗಿ ಇದನ್ನು ಕಟ್ ಮಾಡಿದ್ದೀನಿ. ನಾನು ಸ್ವಲ್ಪ ಚಿಕನ್ ತೊಗೊಂಡ್ರೆ ಸಾಕು. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ. ನೀವು ಬೇಕಿದ್ರೆ ಆಲೂಗೆಡ್ಡೆ ಕೂಡ ಯೂಸ್ ಮಾಡ್ಬೋದು, ಪನ್ನೀರ್ ಕೂಡ ಯೂಸ್ ಮಾಡ್ಬೋದು, ಗೋಬಿ, ಕ್ಯಾರೆಟ್ ಅಥವಾ ಮೊಟ್ಟೆ ಏನು ಕೂಡ ನೀವು ಯೂಸ್ ಮಾಡ್ಬೋದು. ಬಾಯ್ಲ್ ಮಾಡಿದ ಮೊಟ್ಟೆ ಕೂಡ ಚೆನ್ನಾಗಾಗುತ್ತೆ. ಓಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಸ್ವಲ್ಪ ಹೊತ್ತು ಆಯಿಲಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿ. ಇದಕ್ಕೆ ನೀರೆಲ್ಲ ಏನು ಹಾಕಲಿಕ್ಕಿಲ್ಲ, ಹಾಗಾಗಿ ಚೆನ್ನಾಗಿ ಆಯಿಲಲ್ಲೇ ಇದು ಫ್ರೈ ಆಗಬೇಕು, ಬೇಯಬೇಕಿದು. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಸಾಫ್ಟ್ ಆಗಿದೆ, ಇದು ಬೆಂದು ಬಂದಿದೆ. ಸಣ್ಣದು ಕಟ್ ಮಾಡೋದ್ರಿಂದ ಬೇಗನೆ ಬೇಯುತ್ತೆ ಇದು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲ ಹಾಕೋಣ. ಚಿಲ್ಲಿ ಪೌಡರ್, ಸ್ವಲ್ಪ ಇದಕ್ಕೆ ನಾನು ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ, ಹಾಗೂ ಜೀರಾ ಪೌಡರ್ ಸ್ವಲ್ಪ ಇದೆ ಅಂದರೆ ಹಾಕಿ, ಇಲ್ಲದ್ರೆ ಪರವಾಗಿಲ್ಲ. ಆಮೇಲೆ ಗರಂ ಮಸಾಲ ಬೇಕೇ ಬೇಕು, ಯಾಕೆಂದರೆ ಚಿಕನ್ ಎಲ್ಲ ಮಾಡುವಾಗ ಸ್ವಲ್ಪ ಗರಂ ಮಸಾಲ ಇದೆ ಆದರೆ ಒಳ್ಳೆ ಸ್ಮೆಲ್ ಬರುತ್ತೆ, ಟೇಸ್ಟ್ ಬರುತ್ತೆ. ಹಾಗಾಗಿ ಓಕೆ, ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ. ಈ ರೀತಿ ಚೆನ್ನಾಗಿ ಮಸಾಲ ಇದರಲ್ಲಿ ಫ್ರೈ ಆಗಲಿ. ಇವಾಗ ನಾನು ಇದಕ್ಕೆ 2 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ ಇದೇ ರೀತಿ ನೀವು ಹಾಕಬೇಕು, ಗ್ರೈಂಡ್ ಮಾಡಿ, ಚೆನ್ನಾಗಾಗುತ್ತೆ. ಇವಾಗ ಏನಾಗಬೇಕಂದ್ರೆ ಇದರಲ್ಲಿ ಈ ಟೊಮೆಟೊ ಪ್ಯೂರಿಯಲ್ಲಿಯೇ ಚಿಕನ್ ಚೆನ್ನಾಗಿ ಸಾಫ್ಟ್ ಆಗಬೇಕು, ಬೇಯಬೇಕು, ಹಾಗೂ ಇದು ಫುಲ್ ಡ್ರೈ ಆಗಬೇಕು. ನೋಡಿ ಫುಲ್ ಡ್ರೈ ಆಗಿದೆ. ಇವಾಗ ನಾನಿದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅಂಟು ಬರುತ್ತೆ, ಅದು ಸ್ವಲ್ಪ ಬೈಂಡ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ, ಆ ರೀತಿ. ಹಾಗೂ ತಿಕ್ಕಾಗುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಿದ್ರಾಯ್ತು. ನೋಡಿ ಇವಾಗ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಉಂಟು. ನೋಡಿ ಯಾವ ರೀತಿ ಇದು ಗಟ್ಟಿಯಾಗಿದೆ. ನೋಡಿ ಕಡಲೆ ಹಿಟ್ಟು ಹಾಕಿದ ತಕ್ಷಣ ನೋಡಿ ಯಾವ ರೀತಿ ಗ್ರೇವಿ ಇತ್ತು, ನೋಡಿ ಅದು ತಿಕ್ಕಾಯಿತು. ನೋಡಿ ಈ ರೀತಿ ಆಗುತ್ತೆ. ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾದ ಮೇಲೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಇದನ್ನು ನಾವು ಪಕ್ಕದಲ್ಲಿ ಇಡೋಣ. ಸ್ವಲ್ಪ ಇದು ತಣ್ಣಗಾಗಬೇಕು ಹಾಗಾಗಿ. ಓಕೆ, ನೆಕ್ಸ್ಟ್ ಇವಾಗ ಏನು ಬೇಕಂತ ನಾನು ಹೇಳ್ತೀನಿ. ಇಲ್ಲಿ ನಾನು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಒಮ್ಮೆಲೆ 2-3 ದಿನ ಆದ ಬ್ರೆಡ್, ಗಟ್ಟಿಯಾದ ಬ್ರೆಡ್ ಕೂಡ ಇದಕ್ಕೆ ನೀವು ಯೂಸ್ ಮಾಡ್ಬೋದು, ಅಥವಾ ಫ್ರೆಶ್ ಬ್ರೆಡ್ ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಒಮ್ಮೆಲೆ ಬ್ರೆಡ್ ಇಲ್ಲದಿದ್ದರೆ ನೀವು ರವೆ ಅದನ್ನೆಲ್ಲ ತೊಗೊಂಡು ಈ ರೀತಿ ಮಾಡ್ಬೋದು. ರವೆಯನ್ನು ಸ್ವಲ್ಪ ನೀವು ಬೇಯಿಸಬೇಕಾಗತ್ತೆ. ಬೇಯಿಸಿ ಆಮೇಲೆ ಅದರ ಉಂಡೆಯನ್ನು ನೀವು ಮಾಡ್ಬೋದು. ನೋಡಿ ನಾನಿಲ್ಲಿ ಸೈಡ್ ಕಟ್ ಮಾಡಿದ್ದೀನಿ ಇದಕ್ಕೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಇದು ಸಾಫ್ಟ್ ಆಗಬೇಕು, ಹಾಗಾಗಿ ಸ್ವಲ್ಪ ನೀರು ಹಾಕಬೇಕು ನೀವು. ನೋಡಿ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗಬೇಕಿದು. ನೀರು ಹಾಕಿದ ಮೇಲೆ 2 ಸೈಡ್ ಕೂಡ ಕರೆಕ್ಟಾಗಿ ಮುಟ್ಟಿ ನೋಡಿ. ನಿಮಗೆ ಸ್ವಲ್ಪ ಡ್ರೈ ಅಂತ ಎನಿಸಿದರೆ ಇನ್ನೂ ಸ್ವಲ್ಪ ನೀವು ನೀರನ್ನು ಹಾಕಿ. ಸೈಡಲ್ಲಿ ಹೆಚ್ಚಾಗಿ ಡ್ರೈ ಇರುತ್ತೆ, ಹಾಗಾಗಿ ನೀರು ಸ್ವಲ್ಪ ಹಾಕಿ. ಈ ರೀತಿ ನೀರಲ್ಲಿ ಮುಳುಗಿಸಿದ್ರೂ ಕೂಡ ಆಗುತ್ತೆ. ಆಮೇಲೆ ಎತ್ತಿ ನೋಡಿ, ಇದರದ್ದು ಹಾಕಿದರೆ ನೀರು ನೋಡಿ, ಅದನ್ನು ಫುಲ್ ನೋಡಿ ಈ ರೀತಿ ಹಿಂಡೆ ತೆಗೆಯಿರಿ. ಏನು ಟೆನ್ಷನ್ ಮಾಡಬೇಡಿ, ಈಸಿಯಲ್ಲಿ ಆಗುತ್ತೆ. ಇದೆಲ್ಲ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಏನು ಬಿಚ್ಚಿ ಹೋಗುತ್ತೆ ಹಾಗೆ ಏನು ಟೆನ್ಷನ್ ಮಾಡಬೇಡಿ. ನೋಡಿ ಈ ರೀತಿ ಆದರೂ ಹರಿದೋದ್ರೂ ಪರವಾಗಿಲ್ಲ. ಇದು ನೋಡಿ ಈ ರೀತಿ ಎಲ್ಲ ನೀರನ್ನೊಮ್ಮೆ ತೆಗೀರಿ. ನೋಡಿ ಎಷ್ಟು ಸಾಫ್ಟ್ ಇದೆ ಇದು. ನೋಡಿದ್ರಲ್ಲ, ಈಸಿಯಲ್ಲಿ ಆಗುತ್ತೆ, ಏನು ಟೆನ್ಷನ್ ಮಾಡಬೇಡಿ. ಇವಾಗ ಇದರ ಒಳಗೆ ನಾವು ಮಸಾಲ ಮಾಡಿದ್ವಿ ನೋಡಿ, ಅದನ್ನು ಈ ರೀತಿ ಹಾಕಿ. ನೋಡಿ ಹೀಗೆ ಸ್ವಲ್ಪನೇ ಹಾಕಿದರೆ ಸಾಕು. ಆಮೇಲೆ ಇದನ್ನು ಈ ರೀತಿ ಮುದ್ದೆ ಮಾಡಿ. ಈಸಿಯಲ್ಲಿ ಆಗುತ್ತೆ, ಇದು ಸಾಫ್ಟ್ ಇರೋದ್ರಿಂದ ಏನು ಹೊರಗೆ ಬರಲ್ಲ, ಏನಾಗಲ್ಲ. ನೋಡಿ ಈ ರೀತಿ ಮುದ್ದೆ ಮಾಡಿ ಆಮೇಲೆ ಮೆಲ್ಲನೆ ನೋಡಿ ಈ ರೀತಿ ನೀವು ಇದನ್ನು ರೌಂಡ್ ಮಾಡಬೇಕು. ಮೆಲ್ಲನೆ ನೋಡಿ ಹೀಗೆ ಮಾಡಬೇಕು. ಕೈಗೆ ಎಣ್ಣೆ ಅದು ಇದು ಏನು ಹಾಕಬೇಕಂತಿಲ್ಲ. ನೋಡಿ ಈಸಿಯಲ್ಲಿ ಆಗಿ ಹೋಗುತ್ತೆ ಇದು. ನೋಡಿದ್ರಲ್ಲ, ಸ್ವಲ್ಪ ಓಪನ್ ಇದ್ದರೂ ಪರವಾಗಿಲ್ಲ, ಏನಾಗಲ್ಲ ಇದು. ನೋಡಿ ಈ ರೀತಿ ಆದರೆ ಸಾಕು.
ಇವಾಗ ನಾನು ಇನ್ನೊಂದು ತೋರಿಸ್ತೀನಿ ನಿಮಗೆ. ಬ್ರೆಡ್ ಒಮ್ಮೆಲೆ ನಿಮಗೆ ಸಿಗದಿದ್ದರೆ ನಿಮ್ಮ ಐಡಿಯಾದಲ್ಲಿ ನೀವು ಬೇರೆ ಏನಾದರೂ ಈ ರೀತಿ ಮಾಡ್ಬೋದು. ನಾನು ಕೇವಲ ಒಂದು ಐಡಿಯಾ ಕೊಡೋದು, ಅದರ ಮೇಲೆ ನಿಮ್ಮ ಸ್ವಲ್ಪ ತಲೆ ಯೂಸ್ ಮಾಡಿ ನೀವು ಸ್ವಲ್ಪ ಎಕ್ಸ್ಟ್ರಾ ನನಗಿಂತ ಚೆನ್ನಾಗಿ ನೀವು ಮಾಡ್ಬೋದು. ಓಕೆ ನೋಡಿ, ಈ ರೀತಿ ನಾನು ಸೈಡಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಈ ರೀತಿ ಹಿಂಡಿ ತೆಗೀರಿ. ಫಸ್ಟಿಗೆ ಹಾಕಿದ ನೀರನ್ನೆಲ್ಲ ಒಮ್ಮೆ ಹಿಂಡಿ ತೆಗೀರಿ. ನೋಡಿ ಸಾಫ್ಟ್ ಆಗುತ್ತೆ ಹೀಗೆ. ಆಮೇಲೆ ಇದರೊಳಗೆ ಇದನ್ನು ಹಾಕಿ. ನೋಡಿದ್ರಲ್ಲ, ತುಂಬ ಸಿಂಪಲ್ ಉಂಟು. ಅವಲಕ್ಕಿದ್ದು ಕೂಡ ನೀವು ಮಾಡ್ಬೋದು ಇದನ್ನು. ಅವಲಕ್ಕಿ ಹಾಗೂ ಆಲೂಗೆಡ್ಡೆಯನ್ನು, ಬೇಯಿಸಿದ ಆಲೂಗೆಡ್ಡೆಯನ್ನು ಮಿಕ್ಸ್ ಮಾಡಿ ಈ ರೀತಿ ನೀವು ಮಾಡ್ಬೋದು. ಹೊರಗಿನ ಕವರ್ ಮಾಡಿ ಒಳಗಡೆ ಈ ರೀತಿ ಮಸಾಲ ಹಾಕ್ಬೋದು. ನೋಡಿ ನಿಮಗೆ ಹೇಗೆ ಬರುತ್ತೆ ನೋಡಿ, ಆ ರೀತಿ ಮಾಡಿ. ಒಮ್ಮೆಲೆ ಬ್ರೆಡ್ ಸಿಗದಿದ್ದರೆ, ಇಲ್ಲದಿರೋ ಬ್ರೆಡ್ ನಿಮಗೆ ಸಿಗೋದಾದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಹೇಳಿ ಆಮೇಲೆ ನೋಡಿ ನೀವು. ಓಕೆ ನೋಡಿ, ಇದೇ ರೀತಿ ಮಾಡಿದರೆ ಆಯಿತು. ಓಕೆ, ನೆಕ್ಸ್ಟ್ ನೋಡಿ, ಸೈಡ್ ಕಟ್ ಮಾಡಿದಿರುತ್ತೆ ನೋಡಿ, ಅದನ್ನು ವೇಸ್ಟ್ ಮಾಡಬೇಡಿ. ಇದರ ಬ್ರೆಡ್ ಕ್ರಮ್ಸ್ ಮಾಡಲಿಕ್ಕುಂಟು. ಮಿಕ್ಸಿಯಲ್ಲಿ ಹಾಕಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕು. ನೋಡಿ, ಸ್ವಲ್ಪ ಹೊತ್ತಲ್ಲಿ ಎಲ್ಲವನ್ನು ಮಾಡಿಟ್ಟಿದ್ದೀನಿ ನಾನು. ಹಾಗೂ ಇದು ಸ್ವಲ್ಪ ಹೊತ್ತಾದಮೇಲೆ ಇದು ಡ್ರೈ ಆಗುತ್ತೆ, ಒಣಗುತ್ತೆ ಚೆನ್ನಾಗಿ. ಇದನ್ನು ಹೀಗೇ ನೀವು ಫ್ರಿಜ್ಜಲ್ಲಿ ಬೇಕಿದ್ರೆ ಇಡ್ಬೋದು, ಫ್ರೀಝರಲ್ಲಿ ಯಾವಾಗ ಬೇಕು ಆವಾಗ ಫ್ರೈ ಮಾಡ್ಬೋದು ನೀವು. ನೋಡಿ, ಇದು ಚೆನ್ನಾಗಾಗುತ್ತೆ. ಹೀಗೇ ಫ್ರೈ ಮಾಡಿದರೂ ಏನಾಗೋದಿಲ್ಲ, ಇದು ಹೊಡೆದು ಏನಾಗೋದಿಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಕೂಡ ನೀವು ಇದನ್ನು ಫ್ರೈ ಮಾಡೋದು. ಕಾವಲಿಯಲ್ಲಿ ಹಾಕಿ, ಫ್ರೈಯಿಂಗ್ ಪ್ಯಾನ್ ಇರುತ್ತೆ ನೋಡಿ, ಅದರಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬೇಕಿದ್ರೂ ನೀವು ಫ್ರೈ ಮಾಡ್ಬೋದು. ನಾನಿಲ್ಲಿ ಮೊಟ್ಟೆ ತೊಗೊಂಡಿದ್ದೀನಿ 2 ಮೊಟ್ಟೆಯಲ್ಲಿ ಫಸ್ಟಿಗೆ ಇದನ್ನು ಹಾಕ್ತಾಯಿದ್ದೀನಿ. ಒಮ್ಮೆಲೆ ಮೊಟ್ಟೆ ತಿನ್ನದವರು ಮೈದಾ ಹಿಟ್ಟಿರುತ್ತೆ ನೋಡಿ, ಅದರಲ್ಲಿ ನೀವು ಈ ರೀತಿ ಮೈದಾ ಹಿಟ್ಟನ್ನು ನೀರು ಮಾಡಿ ಯೂಸ್ ಮಾಡ್ಬೋದು. ಈ ರೀತಿ ಮೊಟ್ಟೆಯಲ್ಲಿ ಫಸ್ಟಿಗೆ ಮುಳುಗಿಸಿದನ್ನು. ಆಮೇಲೆ ನಾವು ಸೈಡ್ ಉಳಿದಿತ್ತು ನೋಡಿ, ಅದನ್ನು ಮಿಕ್ಸಿಯಲ್ಲಿ ಹಾಕಿ ಬ್ರೆಡ್ ಕ್ರಮ್ಸ್ ಮಾಡಿ ಅಂತ ಹೇಳಿದ್ದೆ ನೋಡಿ. ಬ್ರೆಡ್ ಇದು ಸೈಡ್ ಇದು ಉಳಿದಿತ್ತು, ಅದನ್ನು ಮಿಕ್ಸಿಯಲ್ಲಿ ನಾನು ಗ್ರೈಂಡ್ ಮಾಡಿದ್ದೆ ನೋಡಿ. ಈ ರೀತಿ ಹುಡಿ ಸಿಗುತ್ತೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ. ಅದನ್ನು ಈ ರೀತಿ ಮುಳುಗಿಸಿ ನೋಡಿ, ಈ ರೀತಿ ಕವರ್ ಮಾಡಿದ್ರಿಂದ ಕರೆಕ್ಟಾಗಿ ಬ್ರೆಡ್ಡನ್ನು ಮಿಕ್ಸಿಯಲ್ಲಿ ಹಾಕಿ ನೀವು ಸ್ವಲ್ಪ ಗ್ರೈಂಡ್ ಮಾಡಿದರೆ ಆಯಿತು. ಈ ರೀತಿ ಹುಡಿ ಸಿಗುತ್ತೆ ನಿಮಗೆ ನೋಡಿ. ಹೀಗೆ ಮಾಡಿ ಎಲ್ಲವನ್ನು ಇಡಬೇಕು ನಾವು. ಸಿಂಪಲ್ ಉಂಟು, ನೋಡಿದ್ರಲ್ಲ, ಈಸಿಯಲ್ಲಿ ಬೇಗನೆ ಆಗುತ್ತೆ ಇದು. ಮಸಾಲೆ ನಿಮಗೆ ಯಾವುದು ಇಷ್ಟ ನೋಡಿ ಅದನ್ನು ನೀವು ಒಳಗಡೆ ಹಾಕಿದರೆ ಆಯಿತು. ಚಿಕನ್ನೇ ಹಾಕಿ ಅಂತ ಹೇಳಲ್ಲ, ಆದರೆ ಚಿಕನ್ ತಿನ್ನುವವರು ಖಂಡಿತ ಇದನ್ನು ಒಮ್ಮೆ ಟ್ರೈ ಮಾಡಿ. ಓಕೆ ನೋಡಿ, ಫಸ್ಟಿಗೆ ಎಗ್ಗಲ್ಲಿ ಮುಳುಗಿಸಿ ಆಮೇಲೆ ಬ್ರೆಡ್ ಕ್ರಮ್ಸಿಂದ ಕೋಟಿಂಗ್ ಮಾಡಿ ನೋಡಿ. ಈ ರೀತಿ ನೋಡಿದ್ರಲ್ಲ, ರೌಂಡಾಗಿ ಸರಿಯಾಗಿ ಮಾಡಿ ನೋಡಿ ಈ ರೀತಿ. ಆಮೇಲೆ ಎಕ್ಸ್ಟ್ರಾ ಇದನ್ನು ತೆಗೆದರೆ ಆಯಿತು ನೀವು ನೋಡಿ. ಹೀಗೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ, ಏನು ಟೆನ್ಷನ್ ಇಲ್ಲ ನೋಡಿ. ಹೀಗೆ ಈ ರೀತಿ ಎಲ್ಲವನ್ನು ಇವಾಗ ಮಾಡೋಣ. ಇವಾಗ ನಾನು ಹೇಳಿದಾಗೆ ನೋಡಿ ಎಲ್ಲವನ್ನು ಮಾಡಿಟ್ಟಿದ್ದೀನಿ. ಇದನ್ನೇನು ಮಾಡಬೇಕಂದ್ರೆ, ನೀವೊಂದು ಇವತ್ತೇ ನಿಮಗೆ ಎಲ್ಲ ತಿನ್ನಲಿಕ್ಕೆ ಆಗದಿದ್ದರೆ ಟಿಫಿನಲ್ಲಿ ಯಾವುದರಲ್ಲಿ ಆದರೂ ಟೈಟ್ ಡಬ್ಬದಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟುಬಿಡಿ. ಯಾವಾಗ ನಿಮಗೆ ಇಷ್ಟ ಉಂಟು ನೋಡಿ ಆವಾಗ ಹೊರಗೆ ತೆಗೆದು ಇದನ್ನು ಫ್ರೈ ಮಾಡಿ. ಓಕೆ, ಇವಾಗ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ತುಂಬ ಬಿಸಿಯಾಗಿ ಇರಬಾರ್ದು, ಮೀಡಿಯಮ್ ಬಿಸಿಯಲ್ಲಿರಬೇಕು. ಹಾಗೂ ಒಂದೊಂದನ್ನು ಈ ರೀತಿ ಬಿಡಿ. ಫ್ರೈ ಮಾಡುವಾಗ ಕೂಡ ಹಾಗೆ ಎಣ್ಣೆ ಜೋರಲ್ಲಿ ಇಡಬೇಕಂತ ಏನಿಲ್ಲ, ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡಿದರೆ ಆಯಿತು. ಬೇಗನೆ ಇದು ಫ್ರೈ ಆಗುತ್ತೆ, ಯಾಕೆಂದರೆ ಒಳಗಡೆ ಆಲ್ರೆಡಿ ಮಸಾಲೆ ಎಲ್ಲ ಬೆಂದಿದ್ದೇ ಹಾಕಿದ್ದೀವಿ ನಾವು. ಹಾಗೂ ಬ್ರೆಡ್ ಇರೋದು, ಹೊರಗಡೆದು ಬ್ರೆಡ್ ಕ್ರಮ್ಸ್ ಇರುತ್ತೆ ನೋಡಿ, ಬ್ರೆಡ್ಡಿನ ಹುಡಿ ಹಾಕಿದ್ವಿ, ಅದು ಮಾತ್ರ ಫ್ರೈ ಆದರೆ ಸಾಕು. ಹಾಗಾಗಿ ನೋಡಿ ಈ ರೀತಿ ಮೆಲ್ಲನೆ ಅಲುಗಾಡಿಸಿ ಹಾಕಿದ ಮೇಲೆ ಒಮ್ಮೆಲೆ ಚಮಚ ಹಾಕ್ಲಿಕ್ಕೆ ಹೋಗಬೇಡಿ, ಮೆಲ್ಲನೆ ಅಲುಗಾಡಿಸಿ ಈ ರೀತಿ. ಆಮೇಲೆ ಒಂದು ಸೈಡ್ ಫ್ರೈ ಆದಮೇಲೆ ತುಂಬ ಹೊತ್ತು ಬಿಡಬೇಡಿ, ಒಂದು ಸೈಡ್ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ತಿರುಗಿಸ್ಬೇಕು. ಹಾಗೆಯೇ ಬಿಟ್ಟರೆ ಅಡಿಯಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಕಪ್ಪಾಗುತ್ತೆ. ಹಾಗಾಗಿ ನೋಡಿ ಸ್ವಲ್ಪ ಹೊತ್ತಲ್ಲಿ ಫ್ರೈ ಆಗುತ್ತೆ ಇದು. ಹೀಗೇ ತಿರುಗಿಸ್ತಾ ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಫ್ರೈ ಮಾಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ, ಇದು ರೌಂಡಾಗಿ ಚೆನ್ನಾಗಿ ಬರುತ್ತೆ ಇದು. ಓಕೆ ನೋಡಿ, ಇವಾಗ ಚೆನ್ನಾಗಿ ಬಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ ಇದರದ್ದು. ಹೊರಗಡೆನ ಕವರ್ ಮಾತ್ರ ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ನಿಮಗೆ ಗೊತ್ತಾಗುತ್ತೆ, ಚಮಚ ಹಾಕುವಾಗ ಕರಕರ ಅಂತ ಆಗುತ್ತೆ. ಆವಾಗ ನೀವು ಇದನ್ನು ತೆಗೆದ್ರೆ ಆಯಿತು ನೋಡಿ. ಚೂರು ಕೂಡ ಎಣ್ಣೆ ಎಳ್ಕೊಂಡಿರಲ್ಲ, ಡ್ರೈ ಆಗಿ ಚೆನ್ನಾಗಿರುತ್ತೆ ಇದು. ಹಾಗಾಗಿ ಟೆನ್ಷನ್ ಏನು ಬೇಡ, ಎಣ್ಣೆ ಎಳ್ಕೊಳ್ಳುತ್ತೆ ಹಾಗೀಗೆ ಅಂತ ಹೇಳಿ. ನೋಡಿ ಚೆನ್ನಾಗಿ ಬರುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿ ನೀವು ಉಳಿದದನ್ನು ಕೂಡ ಫ್ರೈ ಮಾಡಿದರೆ ಆಯಿತು.
ನೋಡಿದ್ರಲ್ಲ ಡ್ರೈ ಆಗಿ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲವನ್ನು ಫ್ರೈ ಮಾಡಿ ಈ ರೀತಿ ತೆಗೀರಿ. ಓಪನ್ ಮಾಡಿ ಕೂಡ ನಾನು ಆವಾಗ ತೋರಿಸಿದ್ದೀನಿ ನಿಮಗೆ ನೋಡಿ ಯಾವ ರೀತಿ ಎಷ್ಟು ಯಮ್ಮಿ ಆಗಿದೆ. ಖಂಡಿತ ಇದನ್ನು ಟ್ರೈ ಮಾಡಿ. ಈ ರೆಸಿಪಿ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.